ವೀಕ್ಷಕರೇ ನಮಸ್ಕಾರ. ತಮಿಳುನಾಡಿನ ದ್ರಾವಿಡ ರಾಜಕಾರಣದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ನೆಲೆಯೇ ಇಲ್ಲ ಅಂತಾಗಿದೆ. ಕಳೆದ 5 ದಶಕಗಳಿಂದ ಕಾಂಗ್ರೆಸ್ಗೂ ಕೂಡ ನೆಲೆ ಇಲ್ಲ. ನೋಡಿ, ಒಂದು ಕಾಲದಲ್ಲಿ ಇಡೀ ದೇಶವನ್ನು ಆಳಿದಂತ, ಒಂದು ಕಾಲದಲ್ಲಿ ಅತಿ ಹೆಚ್ಚು ರಾಜ್ಯಗಳಲ್ಲಿ ಆಡಳಿತ ನಡೆಸಿದಂತ ಕಾಂಗ್ರೆಸ್ ಪಕ್ಷ ತಮಿಳುನಾಡಿನಲ್ಲಿ ಅಧಿಕಾರ ನಡೆಸಿ 5 ದಶಕಗಳೇ ಕಳೆದಿವೆ. ಅಷ್ಟೇ ಅಲ್ಲ, ಬಿಜೆಪಿಗೆ ಕೂಡ ಸಾಧ್ಯವಾಗಿಲ್ಲ ಅಧಿಕಾರ ಹಿಡಿಯುವುದಕ್ಕೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಇತ್ತೀಚಿನ ದಿನಗಳಲ್ಲಿ ಮೈತ್ರಿಕೂಟದೊಂದಿಗೆ ಬೆರೆತು ಅಧಿಕಾರ ಹಿಡಿಯುತ್ತಿವೆ. ಇಂಥ ಹೊತ್ತಿನಲ್ಲಿ ಅಂದ್ರೆ ದ್ರಾವಿಡ ರಾಜಕಾರಣದಲ್ಲಿ ರಾಷ್ಟ್ರೀಯ ಪಕ್ಷಗಳು ಕಳೆದು ಹೋಗಿವೆ. ಇಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳು ಮೇಲುಗೈ ಸಾಧಿಸಿದ ಸಂದರ್ಭದಲ್ಲಿ ಬಿಜೆಪಿಗೆ ಹೊಸ ವರ್ಚಸ್ಸು ತಂದುಕೊಟ್ಟ. ತಮಿಳುನಾಡಿನಲ್ಲಿ ಬಿಜೆಪಿ ಇದೆ ಎಂಬ ಹೆಗ್ಗುರುತನ್ನು ಮೂಡಿಸಿದ್ದ ಅಣ್ಣಾಮಲೈ ಅವರು ಈಗ ಬಿಜೆಪಿಯಿಂದ ದೂರವಾಗ್ತಿದ್ದಾರಾ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ನೋಡಿ, ಏಕಾಏಕಿ ಉಸ್ತುವಾರಿ ಸ್ಥಾನಕ್ಕೆ ಅಣ್ಣಾಮಲೈ ಅವರು ರಾಜೀನಾಮೆ ನೀಡಿರುವುದು ತಮಿಳುನಾಡು ಬಿಜೆಪಿಯಲ್ಲಿ ಬಹುದೊಡ್ಡ ಸದ್ದು ಮಾಡ್ತಿದೆ. ಅಣ್ಣಾಮಲೈ ಅವರಿಗೆ ಮುಂದಿನ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ, ಅಂದ್ರೆ ಇನ್ನೇನು 3-4 ತಿಂಗಳಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಆರು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಜವಾಬ್ದಾರಿಯನ್ನು, ಉಸ್ತುವಾರಿಯನ್ನು ಅಣ್ಣಾಮಲೈ ಅವರಿಗೆ ವಹಿಸಿಕೊಡಲಾಗಿತ್ತು. ನೋಡಿ, ಅಣ್ಣಾಮಲೈ ಅವರು ಇಡೀ ದೇಶಕ್ಕೆ ಗೊತ್ತು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗುವಂತ ವರ್ಚಸ್ಸಿರುವ, ಅದೇ ರೀತಿ ಬಿಜೆಪಿ ಘಟಕದ, ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷರಾಗಿದ್ದ ಅಣ್ಣಾಮಲೈ ಅವರಿಗೆ 6 ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿಯನ್ನು ವಹಿಸಿಕೊಡಲಾಗಿತ್ತು. ಆದರೆ ಏಕಾಏಕಿ ಅಣ್ಣಾಮಲೈ ಅವರು ಈ ಉಸ್ತುವಾರಿಗೆ ರಾಜೀನಾಮೆ ನೀಡಿದ್ದಾರೆ. ಅಣ್ಣಾಮಲೈ ಅವರು ಉಸ್ತುವಾರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಕ್ಕೆ 2ರಿಂದ 4 ಕಾರಣಗಳಿವೆ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, ಈಗಿನ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿರುವ ನಾನೈನ್ ರಾಜೇಂದ್ರನ್ ಅವರ ಜೊತೆ ಸಂಬಂಧ ಅಳಿಸಿದೆ ಅಣ್ಣಾಮಲೈ ಅವರದು. ಇದರಿಂದಾಗಿ ಬೇಸತ್ತು ಉಸ್ತುವಾರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ನೋಡಿ, ಇವರಿಬ್ಬರ ನಡುವಿನ ಸಂಬಂಧ ಹಳಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಘಟಕದ ನಾಯಕತ್ವ ಅಣ್ಣಾಮಲೈ ಅವರಿಗೆ ಬರೀ 6 ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿಯನ್ನು ನೀಡಿತ್ತು. ಇದು ಅವರಿಗೆ ಮುಜುಗರ ತರುವಂತ ವಿಷಯ. ಇದರಿಂದ ಅಸಮಾಧಾನಗೊಂಡಿರ್ತಕ್ಕಂಥ ಅಣ್ಣಾಮಲೈ ಅವರು ಉಸ್ತುವಾರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ನೋಡಿ, ಬಹುತೇಕ ಭವಿಷ್ಯದಲ್ಲಿ ಸಿಎಂ ಕ್ಯಾಂಡಿಡೇಟ್ ಅಂತ ಬಿಂಬಿಸಲಾಗಿತ್ತು. ಅದೇ ರೀತಿ ತಮಿಳುನಾಡಿನ ಬಿಜೆಪಿಗೆ ಒಂದಷ್ಟು ವರ್ಚಸ್ಸು ಕೂಡ ತಂದುಕೊಟ್ಟಿದ್ರು. ತಮಿಳುನಾಡಿನಲ್ಲಿ ಬಿಜೆಪಿ ಇದೆ ಅನ್ನುವುದಕ್ಕೆ ಅಣ್ಣಾಮಲೈ ಅವರು ಕೂಡ ಸಾಕಷ್ಟು ಕೆಲಸ ಮಾಡಿದ್ರು. ಪಕ್ಷವನ್ನು ಬೆಳೆಸುವ ನಿಟ್ಟಿನಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಒಂದು ಕೆಲಸ ಮಾಡಿದ್ರು. ರಾಜ್ಯಾಧ್ಯಕ್ಷರ ಜೊತೆಗೆ ನಂಟು ಸರಿಯಾಗಿಲ್ಲ ಹಿನ್ನೆಲೆಯಲ್ಲಿ ಅವರನ್ನು ಕಡೆಗಣಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಇದರಿಂದಾಗಿ ಬೇಸತ್ತಿರತಕ್ಕಂಥ ಅಣ್ಣಾಮಲೈ ಅವರು ಈಗ ಉಸ್ತುವಾರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅದೇ ರೀತಿ ಅಣ್ಣಾಮಲೈ ಅವರು ಮುನಿಸಿಕೊಳ್ಳುವುದಕ್ಕೆ 2ನೇ ಕಾರಣ ಏನಪ್ಪಾ ಅಂದ್ರೆ, ನೋಡಿ, ಕಳೆದ 1 ವರ್ಷದಿಂದ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಂಡು ನಾನೈನ್ ರಾಜೇಂದ್ರ ಅವರಿಗೆ ವಹಿಸಲಾಗಿತ್ತು. ಯಾಕಂದ್ರೆ ನೋಡಿ, ಎಐಡಿಎಂಕೆ ಇದೆಯಲ್ಲ, ಎಐಡಿಎಂಕೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎಳಪ್ಪಾಡಿ ಪಳನಿಸ್ವಾಮಿ ಅವರು ಅಣ್ಣಾಮಲೈ ಅವರನ್ನು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಮಾತ್ರ ನಾವು ನಿಮ್ಮ ಜೊತೆ ಮುಂದುವರಿತೇವೆ, ಎನ್ಡಿಎ ಮೈತ್ರಿಕೂಟದಲ್ಲೇ ಮುಂದುವರಿತೇವೆ, ಇಲ್ಲ ಅಂದ್ರೆ ನಾವು ನಮ್ಮ ದಾರಿ ನೋಡಿಕೊಳ್ತೇವೆ ಅಂತ ಒಂದು ಸಲಹೆ ಸೂಚನೆಯನ್ನು ಕೂಡ ಅಮಿತ್ ಶಾ ಅವರಿಗೆ ಕೊಟ್ಟಿದ್ರು. ಎಳಪ್ಪಾಡಿ ಪಳನಿಸ್ವಾಮಿ ಅವರ ಮಾತಿಗೆ ಮಣಿದು, ಒತ್ತಡಕ್ಕೆ ಮಣಿದು ಬಿಜೆಪಿಯ ಹೈಕಮಾಂಡ್ ನಾಯಕರು ಅಣ್ಣಾಮಲೈ ಅವರನ್ನು ರಾಜ್ಯ ಬಿಜೆಪಿ ಘಟಕದಿಂದ ಕೆಳಗಿಳಿಸಲಾಗಿತ್ತು. ಇದರಿಂದ ಕೂಡ ಅಣ್ಣಾಮಲೈ ಅವರಿಗೆ ತುಂಬಾ ಮುಖಭಂಗವಾಗಿತ್ತು. ನೋಡಿ, ಬಿಜೆಪಿಯನ್ನು ಕಟ್ಟಿದ್ರು, ಸಂಘಟಿಸಿದ್ರು, ಮತ್ತೆ ಆಕ್ರಮಣಕಾರಿಯಾಗಿ ಪಕ್ಷವನ್ನು ಮುನ್ನಡೆಸುತ್ತಿದ್ರು. ಅಣ್ಣಾಮಲೈ ಅವರನ್ನು ಕೆಳಗಿಳಿಸಿದ್ರೆ ನಿಮ್ಮ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತೇವೆ ಅಂತ ಪಳನಿಸ್ವಾಮಿ ಹೇಳಿದ್ದರಿಂದ ಬಹುತೇಕ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಅದಕ್ಕೂ ಅಸ್ತು ಎಂದಿತ್ತು. ಇದರಿಂದಾಗಿ ಕೂಡ 2ನೇ ಅವಮಾನ, 2ನೇ ಅಸಮಾಧಾನ ಅಣ್ಣಾಮಲೈ ಅವರಲ್ಲಿ ಮಡುಗಟ್ಟಿತ್ತು. ಹೀಗಾಗಿ ತಂದೆಯ ಅನಾರೋಗ್ಯದ ಕಾರಣ ಒಡ್ಡಿ, ತಂದೆಯ ಅನಾರೋಗ್ಯದ ಕಾರಣ ಹೇಳಿ ಈಗ ಬಿಜೆಪಿ ಉಸ್ತುವಾರಿ ಸ್ಥಾನದಿಂದ ಹಿಂದೆ ಸರಿದಿದ್ದಾರೆ. ಇನ್ನೂ ಒಂದು ಕಾರಣ ಅದೇನಪ್ಪ, ಉಸ್ತುವಾರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಕ್ಕೆ ಇನ್ನೂ ಒಂದು ಕಾರಣ ಕೂಡ ಇದೆ. ಅದೇ ಬಿಜೆಪಿ ಘಟಕದಿಂದ ಅವರನ್ನು ಕೆಳಗಿಳಿಸಲಾಯಿತು. ಅದೇ ರೀತಿ ಪಕ್ಷದಲ್ಲಿ ಕೂಡ ಕೆಲವರ ನಾಯಕರ ಜೊತೆ ಸಂಬಂಧ ಸರಿ ಇಲ್ಲ ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಅದೇ ರೀತಿ ಅವರ ಪಕ್ಷ ಸಂಘಟನೆಯನ್ನು ಮನಗಂಡಿರ್ತಕ್ಕಂಥ ಹೈಕಮಾಂಡ್ ನಾಯಕರು, ಅದೇ ರೀತಿ ಅವರ ಲೀಡರ್ಶಿಪ್ ಅನ್ನು ನೋಡಿರ್ತಕ್ಕಂಥ ಹೈಕಮಾಂಡ್ ನಾಯಕರು ರಾಜಕಾರಣಕ್ಕೆ ಕರೆತರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಡೆದಿದೆ. ಅವರಿಗೆ ಮುಂಬರುವ ದಿನಗಳಲ್ಲಿ ರಾಜ್ಯಸಭಾ ಮೆಂಬರ್ ಕೂಡ ಮಾಡಬಹುದು ಎಂಬ ಮಾತುಗಳು ಕೂಡ ಚರ್ಚೆಯಲ್ಲಿವೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ನಾಡಿನ ಬಿಜೆಪಿಯಲ್ಲಿ ಒಂದಷ್ಟು ಅವಮಾನ, ಅಸಮಾಧಾನ ಆಗಿರುವುದಂತೂ ನಿಜ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.